ರಾಯಬಾಗ್ ತಾಲೂಕಿನ ಮೊರಬ್ ಗ್ರಾಮದಲ್ಲಿ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಮಹಾನಾಯಕ ಸಮಾನತೆಯ ಹರಿಕಾರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸಚಿವರಾದ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿಗಳಾದ ಸತೀಶ್ ಜಾರಕಿಹೊಳಿ ಅವರು ಈ ದಿನ ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಆರ್.ಬಿ. ತಿಮ್ಮಾಪುರ್ ಹಾಗೂ ಪಿ. ರಾಜೀವ್ ಅವರು ಮಾತನಾಡಿ, ವಿಶ್ವವೇ ಅಂಬೇಡ್ಕರನ್ನು ಸ್ಮರಿಸುವಂಥದ್ದು. ಬುದ್ಧ, ಬಸವ, ಅಂಬೇಡ್ಕರರ ಆದರ್ಶಗಳ ದಾರಿಯಲ್ಲಿ ನಡೆಯಬೇಕಿದೆ ಹಾಗೂ ಇವತ್ತಿನ ಯುವ ಜನತೆ ನೋಡಿಕೊಳ್ಳಬೇಕಾಗಿರುವುದು ಮುಂದಿನ ಜಗತ್ತನ್ನು. ಇವತ್ತು ಜಗತ್ತು ಅಂತರಿಕ್ಷದ ಕಡೆ ಹೋಗುತ್ತಿದೆ. ನಮ್ಮ ಗುರಿ ಅಂತರಿಕ್ಷದಲ್ಲಿ ಕಾಲಿಡುವುದಾಗಬೇಕು. ನಮ್ಮ ದೃಷ್ಟಿಕೋನಗಳನ್ನು ಬದಲಾಯಿಸಬೇಕು ಎಂದರು. ಮಾನ್ಯ ಸರ್ಕಾರ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಇನ್ನುಳಿದ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಈ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ಮಾನ್ಯ ಸಿರಿಗಾವಿ ಅವರ ಪ್ರಯತ್ನ, ಅವರ ಉತ್ಸಾಹದಿಂದ ಇವತ್ತು ಮಹಾ ಮೇಧಾವಿ ಅವರ ಪುತ್ಥಳಿಯನ್ನ ನಾವು ಪ್ರತಿ ದಿವಸ ನೋಡುವಂತ ಒಂದು ಅವಕಾಶವನ್ನ ಕಲ್ಪಿಸಿದ್ದಾರೆ. ಅದೇ ರೀತಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮಣ್ಣಿನಲ್ಲಿ ಹುಟ್ಟಿದ್ದೇ ಹೋಗಿದ್ದರೆ ನಾವೆಲ್ಲರೂ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬಹಳ ದೂರ ಉಳಿತಾ ಇದ್ವಿ ಎಂದರು. ನಿಜ, ಮಾನ್ಯ ಸಚಿವರದ್ದು ಬಹಳಷ್ಟು ಕಾರ್ಯಕ್ರಮಗಳ ಒತ್ತಡಗಳು ಇರ್ತವೆ. ಘಾಟ್ಗೆ ಸಾಹೇಬರು ಮಾತನಾಡುವಾಗ ಎಷ್ಟು ಅರ್ಥಪೂರ್ಣವಾಗಿ ಮಾತನಾಡಿದ್ರು ಅಂದ್ರೆ, ಇದು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ. ಯಾಕೆ ಅಂದ್ರೆ ಇವತ್ತಿನ ಯುವ ಜನಾಂಗ ನೋಡಬೇಕಾಗಿರೋದು ನಮ್ಮ ಮುಂದಿನ ಜಗತ್. ಈ ಸಂದರ್ಭದಲ್ಲಿ ಎಸ್.ಬಿ. ಘಾಟ್ಗೆ, ಅರ್ಜುನ್ ನಾಯಕ್ವಾಡಿ, ಡಿ.ಎಸ್. ನಾಯಕ್, ಚಂದ್ರು ಚೌಗ್ಲಾ, ರಾಜು ಶಿರ್ಗಾವಿ, ಸುಖದೇವ್ ಕಾಂಬ್ಳೆ, ದಿವಾಕರ್ ಅಸುದೆ, ಮಹಾದೇವ್ ಮಹಾರಾಜರು ಉಪಸ್ಥಿತರಿದ್ದರು. ರಮೇಶ್ ಕಾಂಬ್ಳೆ, 9 ಲೈವ್ ನ್ಯೂಸ್, ರಾಯಬಾಗ್.